परब्रह्म ಜೊತೆಗೆ ಶ್ರೀಮಾರುತೇಶನ ಜ್ಯೋತಿಯು ಶ್ರೀ ಗುರು ಪುಟ್ಟರಾಜನ ಹೃದಯ ನಮಗಿರಲು
ब्राह्मी कुंजधरा शरणं 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 देवी कृपाकरे ಅಮ್ಮ ಲೋಕ ಕಲ್ಯಾಣಕ್ಕಾಗಿ ನೀನು ಅವತರಿಸಿ ಬಂದೆ ಅಮ್ಮ. ಒಂದೇ ಒಂದು ಸಾರಿ ಈ ಶಾಂತಳಿಗೋಸ್ಕರ ನೀನು ಅವತರಿಸಿ ಬರಬಾರ್ದೇನಮ್ಮ. ನನ್ನ ತಮ್ಮಂದಿರು ಹುಟ್ಟಿದ ತಕ್ಷಣವೇ ನನ್ನ ತಂದೆ ತಾಯಿಗಳು ಸತ್ತು ಸ್ವರ್ಗವನ್ನು ಸೇರಿಕೊಂಡ್ರು. ಆದ್ರೆ ಈ ಶಾಂತಳ ಕಣ್ಣೀರು ನಿನ್ನ ಪಾದವನ್ನು ಮುಟ್ಟಿದ್ರು ಸಹ ಈ ಹೆಣ್ಣಿನ ಮೇಲೆ ನಿನಗೆ ಕನಿಕರ ಅನ್ನೋದೇ ಇಲ್ವೇ? ನನ್ನ ತಮ್ಮ ಕಿರಿತಮ್ಮ ಯಾವಾಗ ಮನೆ ಬಿಟ್ಟು ಹೋದೆಂಬುದೇ ನನಗೆ ಗೊತ್ತಿಲ್ಲ. ಅವನು ಮನೆ ಬಿಟ್ಟು ಹೋದವನು ಬದುಕಿದ್ದಾನೋ ಸತ್ತಿದ್ದಾನೆಂಬುದು ನನಗೆ ತಿಳಿದಿಲ್ಲ. ಮೇಲಾಗಿ ಈ ಊರಿನ ಆಗರ್ಭ ಶ್ರೀಮಂತ ಧನಿಕರೆನಿಸಿಕೊಂಡಿರುವ ಶ್ರೀರಾಮಚಂದ್ರ ಗಾಂಧರ್ವ ರೀತಿಯಲ್ಲಿ ನನ್ನ ಕೊರಳಿಗೆ ತಾಳಿಯನ್ನು ಕಟ್ಟಿದ್ದಾರೆ. ಆದ್ರೆ ಇದುವರೆಗೂ ನನ್ನ ಹೆಂಡತಿ ಇವಳೆ ಎಂದು ನನ್ನ ಕರೆಯಲು ಬಂದಿಲ್ಲ. ಕೈಯಲ್ಲಿ ಕಾಸಿಲ್ಲದ ನಾನು ಸದಾ ಅವರ ಪಾದ ಸೇವಕಿಯಾಗಿರ್ಬೇಕೆನ್ನುವುದೇ ನನ್ನ ಆಸೆ. ಆ ಆಸೆಯನ್ನು ಈಡೇರಿಸಮ್ಮ, ನಿನ್ನ ಪಾದಕ್ಕೆ ಬಿದ್ದು ಬೇಡಿಕೊಳ್ತೀನಿ. ಅಕ್ಕ, ಆ ತಂದೆ ಮಾರುತೇಶ್ವರ ಪೂಜೆ ಆಯ್ತನಮ್ಮ? ಮುಗಿಯಿತು ಬಾತಮ್ಮ. ಕೋಲಿ ಕೆಲಸದಿಂದ ಈಗ ಬಂದೇನಪ್ಪ? ಯಾಕಮ್ಮ ನಿನ್ನ ಕಣ್ಣಲ್ಲಿ ನೀರು? ಅವಳೇ ಜನಿಸಿದ ತಮ್ಮನನ್ನು ಕಳೆದುಕೊಂಡೆಂದು ನಮ್ಮ ದುಃಖಕ್ಕಾಗಿಯೋ ಅಥವಾ ಈ ಪರದೇಶಿ ತಮ್ಮನನ್ನು ಕಟ್ಟಿಕೊಂಡು ಸಾಗುತ್ತಿರುವ ನಿನ್ನ ಜೀವನದ ಗತಿ ಹೇಗೆಂಬ ಬಾಂಧೆಯೋ ಅಥವಾ ವಯಸ್ಸಿಗೆ ಬಂದಿರುವ ನಿನ್ನ ಮದುವೆ ಚಿಂತ ಹೇಳಕ್ಕ ಹೇಳು. ಇಲ್ಲ ಮತ್ತೇಕಮ್ಮ ಈ ನಿನ್ನ ಕಣ್ಣಲ್ಲಿ ನೀರು? ಈ ಬಡಮನೆತನದಲ್ಲಿ ಜನಿಸಿ ಈ ಜ್ಯೋತಿಯನ್ನು ನಂದಿಸಬೇಕೆಂದು
ಯಾವ ಕೆಟ್ಟ ಕೋತಿ ನನ್ನ ಮಗನಾದರೂ ನಿನ್ನ ಮೇಲೆ ಕಣ್ಣು ಹಾಕಿದ್ರೆ ಹೇಳಮ್ಮ. ಆ ಪಾಪಿಯನ್ನು ತರತರನಿ ಎಳೆದು ತಂದು ಈ ನಿನ್ನ ಪವಿತ್ರವಾದ ಪಾದದ ಮೇಲೆ ಕಡಿದು ಹಾಕಿರುತ್ತೇನೆ. ಹೇಳಮ್ಮ, ಅವನು ಯಾರು? ಇಲ್ಲ ತಮ್ಮ, ಹಾಗೇನು ಆಗಿಲ್ಲ. ಆದ್ರೆ ನಿನಗೆ ತಿಳಿಸದೆ ನಿನ್ನ ದೊಡ್ಡ ತಪ್ಪನ್ನೇ ಮಾಡ್ಬಿಟ್ಟಿದ್ದಾಳಪ್ಪ, ದೊಡ್ಡ ತಪ್ಪನ್ನೇ ಮಾಡ್ಬಿಟ್ಟಿದ್ದಾಳೆ. ಅಕ್ಕ, ಎಂದು ತಪ್ಪು ಮಾಡದ ನನ್ನ ಅಕ್ಕ ಎಂದು ತಪ್ಪು ಮಾಡುವಳೆ? ಛೇ, ಛೇ, ಅದು ಎಂದಿಗೂ ಸಾಧ್ಯವಿಲ್ಲ. ಇಲ್ಲ ತಮ್ಮ, ಆ ದೇವರು ನನ್ನಂತ ಬಡ ಹೆಣ್ಣು ಮಕ್ಕಳಿಗೆ ಈ ರೂಪಾಯವನವನ್ನು ಕೊಟ್ಟು ದೊಡ್ಡ ತಪ್ಪನ್ನೇ ಮಾಡಿಬಿಟ್ಟ. ಏನ್ ಹೇಳ್ತಾ ಇದೀಯಕ್ಕ ನೀನು? ಹೌದಪ್ಪ ತಮ್ಮ, ಧರ್ಮ ತುಂಬಿದ ಮನೆಯಿಂದ ಖ್ಯಾತಿ ಪಡೆದಿರುವ ಈ ಊರ ತನಿಖ ನನ್ನ ಮೇಲೆ ಮನಸ್ಸನ್ನು ಮಾಡಿ. ಅಕ್ಕ, ನಿನ್ನ ಮೇಲೆ ಮನಸ್ಸು ಮಾಡಿ ಹಾಗೆ ಕೈ ಬಿಟ್ವನ ಆ ಜಮೀನ್ದಾರ. ಹಾಗಾದರೆ ಹೇಳಿಗ, ಅವನನ್ನು ದರದಲ್ಲಿ ಎಳೆದು ತಂದು ಅವನಿಂದ ನಿನ್ನ ಕೈಗೆ ತಾಳಿ ಕಟ್ಟಿಸಿರುತ್ತಾನೆ. ಗಾಂಧರ್ವ ರೀತಿಯಲ್ಲಿ ನನ್ನ ಕಾಲಿಗೆ ತಾಳೆ ಕಟ್ಟಿದ್ದನಪ್ಪ. ಆದ್ರೆ ಇವಳೇ ನನ್ನ ಮಡದಿ ಎಂದು ಇದುವರೆಗೂ ನನ್ನ ಕರೆಯಲು ಬಂದಿಲ್ಲ. ಅದಲ್ಲದೆ ಎಂದು ನನ್ನ ಕರಳಿಗೆ ತಾಳೆ ಕಟ್ಟಿದ್ದಾರೋ ಅಂತೆ ಅವರ ಕೈ ಸ್ಪರ್ಶ ನನ್ನ ದೇಹಕ್ಕೆ ಆಗಿದೆ ವಿನಃ ಇದುವರೆಗೆ ಇವಳೇ ನನ್ನ ಮಡದಿ ಎಂದು ನನ್ನ ಕರೆಯಲು ಬರದ ಕಾರಣ ಏನು ಅಂತ ಗೊತ್ತಾ? ಈ ಬಡತನವಪ್ಪ, ಈ ಬಡತನ. ಅಳಬೇಡಮ್ಮ, ಅಳಬೇಡ. ಮೋಸ ಮಾಡಿ ನಿನ್ನ ಕೊಳ್ಳೆಗೆ ತಾಳಿ ಕಟ್ಟಿದ ಆ ಜಮೀನ್ದಾರ ರಾಜವರ್ಮನು, ಇಲ್ಲ ರವಿವರ್ಮನು, ಇಲ್ಲ ಶ್ರೀರಾಮಚಂದ್ರನು. ಹೇಳಿಗ, ಈ ಮೂವರಲ್ಲಿ ನಿನ್ನ ಗಂಡನಾಗಿ ತಾಳಿ ಕಟ್ಟಿದ ಆ ಬಂಧನನ್ನು ಎಡೆಮುರ್ವಿ ಕಟ್ಟು ತಂದು ಈ ನಿನ್ನ ಸತಿಯ ಸಂಸಾರದ ಜೊತೆ ಎಂದು ನಾನಿನ್ನ ಕೈ ಹಿಡಿಸದಿದ್ದರೆ ನಾನಿನ್ನ ಸೋದರ ಇರಲೇ ಅಲ್ಲ. ನಿನ್ನ ಪಾದದಾನೆಗೂ ಸತ್ಯ. ಮಾವನ್ ಯಾರೆಂದು? ಅವರೇಪ್ಪ, ಬಡವರಿಗೆ ದೇವರೆನಿಸಿಕೊಂಡಿರುವ ಈ ಊರ ಶ್ರೀರಾಮಚಂದ್ರ. ಅಕ್ಕ, ಹತ್ತೂರ ಜನರಿಗೆ ಒಡೆಯನಾಗಿ ಈ ಧರ್ಮ ತುಂಬಿದ ಮನೆಗೆ ದೇವರೆನಿಸಿಕೊಂಡಿರುವ ಶ್ರೀರಾಮಚಂದ್ರ ಎಂತ ಚಾಂಡಾಲ ಕೆಲಸ ಮಾಡಿದರೆ? ಛೇ, ಛೇ, ಸತ್ಯ ನುಡಿವ ಸರ್ದಾರ್ವೇ ಸುಳಿನ ಜಾಗಟಿ ಬಾರಿಸಿ ಮೋಸದ ಮುಡಿ ಮತ್ತನ್ನೇ ಮಲಗಿದರಮ್ಮ. ಮೋಸದ ನುಡಿ ಮತ್ತನ್ನೇ ಮಲಗಿದರು. ಆಯ್ತಮ್ಮ, ಆಯ್ತು. ಯಾವ ಬಡಿದ ಜಮೀನ್ದಾರನಾಗಲಿ ಹತ್ತೂರಿನ ಪ್ರಿಯ ದೇವರಾಗಲಿ ತಪ್ಪು ಮಾಡಿದ ವ್ಯಕ್ತಿಯನ್ನು ಮುಕ್ತಿ ಮಂದಿರದಲ್ಲಿ ನಿಲ್ಲಿಸಿ ನ್ಯಾಯ ದೊರಕಿಸಿಕೊಡುವುದೇ ಈ ನಿನ್ನ ಸೋದರ ಬೀರನೇ ಗುರಿ. ನಾನಿನ್ನು ಬರುತ್ತೇನೆ. ಶಬಾಷ್! ಮುಕ್ತಿ ಮಂದಿರದಲ್ಲಿ ನ್ಯಾಯ ದೊರಕಿಸಿಕೊಡುವುದು ಈ ನಿಮ್ಮ ಮಾತಲ್ಲ. ಜನಕರೇ ನಮಸ್ಕಾರ. ನನ್ನಲ್ಲಿ ಶಾಶ್ವತವಾಗಿ ಉಳಿದಿರುವ ನಿನ್ನ ಅಕ್ಕಳ ಪ್ರೀತಿ. ಜನಕರೇ ನಮಸ್ಕಾರ. ಎದ್ದೇಳಿ. ಈ ನಿಮ್ಮ ನಿರ್ಧಾರ ಚೆಲ್ಲ ಪೋರಿಸಲಿ. ಬೇರೆ ಕಥಿತ ನಿಮಗೆಲ್ಲ ಚಿಂತೆನ ಹರಿದ ನನ್ನ ತಂದೆ ನನ್ನಿಂದ ದೂರಾದಂತೆ ನಿಲ್ಲಿಸಿದೆ. ಹಾ ಬೀರ, ಈ ಧರ್ಮ ತುಂಬಿದ ಮನೆಗೆ ನನ್ನ ಮಡಿದಾಗಿ ನನ್ನ ಮನೆ ತುಂಬಿದ್ದಾಳೆ. ಅದಕ್ಕಾಗಿ ನನ್ನ ಕರೆದುಕೊಂಡು ಹೋಗುತ್ತಾಳೆ. ಇದೆಂತ ಮಾತು ಜನಕರೇ? ನಿಮ್ಮ ಯೋಗ್ಯತೆಗೆ ತಕ್ಕಂತೆ ನಾವಿರದಿದ್ದರು ನಮ್ಮೊಂದಿಗೆ ನೆಂಟಸ್ತಿಗೆ ಬೇಯಿಸಿದ್ರಲ್ಲ. ನಿಮಗೆ ದೇವರನ್ನಲ್ಲ, ಇಲ್ಲ ದೇವ ಮಾನವರನ್ನಲ್ಲ. ಮಾನವನಿರ ಸಾಕು. ಏಕೆ ಶಾಂತ, ನಿನ್ನ ಕಣ್ಣಲ್ಲಿ ನೀರೇಕೆ? ನೋಡಿ ಸ್ವಾಮಿ,
ನಿಮ್ಮ ಅಂತಸ್ತಿಗೆ ತಕ್ಕಂತೆ ನನ್ನಲ್ಲಿ ಒಡವೆ ವಸ್ತ್ರಗಳು ಏನೂ ಇಲ್ಲ. ಗಂಡನ ಮನೆಗೆ ಹೆಣ್ಣು ತರದಂತ ಚಿಂತೆನ ಹುಚ್ಚಿ ಬೇಳಿ ಬಂಗಾರ ಪೀತಾಂಬರಿಗೆ ಅಂತ ನಿನಗೂ ನಿವಾಸ ಸಿಂಗಾರ ತರುವಾಗ ಆ ಒಡವೆಗಿನ ಚಿಂತೆ ಮತ್ತು ರಕ್ತದಂತ ಸದನ್ನಿನ ರೂಪವೇ ನನ್ನಲ್ಲಿ ಶೋಭಿಸಿರುವಾಗ ನೀನು ಯಾವ ಚಿಂತೆ ಮಾಡಬಾರ್ದು. ಹಾಗಿದ್ರೆ ನನ್ನದೊಂದು ಮಾತನಾಡಿಸಿಕೊಡ್ತೀರಾ? ಅದೇನಂತ ಸಂಕೋಚನಿದೆ ಹೇಳು. ಬಡತನದ ಸುಳಿಯಲ್ಲಿ ಸಿಕ್ಕು ಸತ್ತು ಎದ್ದು ಬಂದಿರುವ ಹೆಣ್ಣು ಇವಳು. ಈ ಹೆಣ್ಣಿನ ಬೆನ್ನಿಗೆ ಬಿದ್ದಿರುವ ನನ್ನ ತಮ್ಮನೆಂಬ ರಕ್ತವು ಇದೊಂದು. ಅದಲ್ಲದೆ ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಗಳನ್ನು ಕಳೆದುಕೊಂಡಿದ್ದಾನೆ ನನ್ನ ತಮ್ಮ. ತಂದೆ ತಾಯಿ ಅಕ್ಕ ಎಂದ್ರು ಇವನಿಗೆ ನಾನೇ ಎಲ್ಲ. ಇವನು ನನ್ನ ತವರಿನ ಕಾಣಿಕೆ ಆಗಿದ್ದಾನೆ. ಈ ನನ್ನ ರತ್ನವನ್ನು ಗಂಡನ ಮನೆಗೆ ತೆಗೆದುಕೊಂಡು ಬರಬೇಕೆನ್ನುವುದೇ ನನ್ನ ಆಸೆ. ದಯವಿಟ್ಟು ಈ ಆಸೆಗೆ ಅಡ್ಡಿ ಬರ್ದೆ ನನ್ನದೊಂದು ಆಸೆಯನ್ನು ಈಡೇರಿಸಿಕೊಡಿ ಅಂತ ನಿಮ್ಮ ಮನೆ ಹಿಡಿದು ಬೇಡಿಕೊಳ್ತೀನಿ ನಾನು. ಎದ್ದೇಳು ಶಾಂತ, ಬುದ್ಧಿ ಸುಣ್ಣಾಳಾಗಿ ಬಡ ಬೆಳೆಸುವ ಬ್ರಹ್ಮೆಯಿಂದ ನೇತ್ರೆಯಿಂದ ಮೊದಲಿನ ಎತ್ತರಾಗು. ಆಶ್ಚರ್ಯ ಆಗುವಂತ ಕೆಚ್ಚದ ಹೆಣ್ಣು ನೀನು ಇರುವಾಗ ರೊಚ್ಚಿಗೆ ಹೋಯ್ತಾಡುವ ನಿನ್ನ ತಮ್ಮ ನನ್ನ ಹೊತ್ತಿಗೆ ತಕ್ಕಂತ ಈ ಹುಲಿ ನಿನ್ನ ತವರಿ ಕಾಣಿಕೆಯಾಗಿ ನನ್ನ ಮನೆಗೆ ಬರಬೇಕು. ಇವನೇ ಇಂದಿನಿಂದ ನನ್ನ ಅಂಗ ರಕ್ಷಕ. ಸ್ವಾಮಿ, ಹಾಗಂತ ಇವನಿಗೆ ಈಗಾಗಲೇ ಸಿಂಗಾರಿಸಿದ ಪಟ್ಟಿ ತಂದೇನೆ. ಬೇಗ ತೆಗೆದುಕೊಳ್ಳಿ, ಡ್ರೆಸ್ಸು ಮಾಡಿಕೊಂಡು ರೆಡಿಯಾಗಿ ಬಾ. ಆಯ್ತು ಮಾಮ. ಸ್ವಾಮಿ, ನಿಮ್ಮ ಪ್ರತಿಯೊಂದು ನುಡಿಗಳು ದೇವರ ನುಡಿ ಇದ್ದ ಹಾಗೆ. ನೀವೇ ಅಲ್ವ ನನ್ನ ಪಾಲಿನ ದೇವರು. ಹುಚ್ಚಿ, ಯಾರು ಅವರ ಬಡವರು? ನಿಟ್ಟ ನಾಯಿದ ತಲೆ ಮೇಲೆ ಕಾಲಿಟ್ಟ ನನ್ನ ಉಸಿರಿಗೆ ಖುಷಿ ಹೇಳುವ ಹೇಸಿಗಳ ಬಡವರು. ದಾನ ಧರ್ಮ ಮಾಡದ ಕರ್ಮದ ಹೆಗಲೇರಿ ಕಳ್ಳ ಕದಿಮರಾಗಿ ಬಾಳವರಲ್ಲ ಬಡವರು. ಗಾಡಿನ ಹೆಲ್ಲೆಲ್ಲ ಜಗದ ಕಣ್ಣು ಎಂಬುದನ್ನು ಮರೆತು ಅನ್ನ ಹಾಕಿದ ಮಣ್ಣಿಗೆ ಕಣ್ಣು ಹಾಕಿದ ಹೆಣ್ಣಿನ ಜೀವನ ಹಿಂಡಿದ ಆ ಬಂಡರೆಲ್ಲ ಬಡವರು. ತಂದೆ ತಾಯಿ ದೇವರೆಂಬುದನ್ನು ಮರೆತು ಹಂದೆ ಹಾಗೆ ಮಣಿ ಸೇರಿ ಮುತ್ತಿಟ್ಟ ಮೋಣ್ಯರಿಗೆ ದೇವರೆಂದು ಹೇಳ್ತಿರಲ್ಲ ಆ ಕತ್ತೆಗಳೆಲ್ಲ ಬಡವರು. ಶಾಂತ, ನಿತ್ಯ ನಿನ್ನ ಗುಣ ಚೀಲದಂತ ಪೋರ್ಸಲ್ ನಿನ್ನ ಬಡವಳಲ್ಲ, ನಿಜವಾಗಲೂ ನೀನ ಶ್ರೀಮಂತಳು. ಸಾಕು ಸ್ವಾಮಿ, ಸಾಕು ನಿಮ್ಮ ಹೊಗ. ಹಾಗಾದ್ರೆ ಹಾಡುವಂತ ಪ್ರೇಮ ಲೋಕದ ಗೀತೆಯನ್ನು. ಹೌದಾ? ಆಯ್ತು. Check it out. ಹಾ ಬೀರಣ್ಣ, Come on. ಬಂದೆ ಮಾಮ. ಬಾ ಬೀರಣ್ಣ, ತೆಗೆದುಕೊಳ್ಳಿ ಬಂದು ಕಣ್ಣು. ಇದು ನನ್ನ ನಿನ್ನ ರಕ್ಷಣೆಗಾಗಿ ಸದಾ ನಿನ್ನ ಹತ್ತಿರ ಇರಲಿ. ಬೀರ, ನೀನು ಹಿಡಿದಿದ್ದು ಬಂದು ಕಲ್ಲ, ನನ್ನ ಜೀವ. ಈ ಜೀವ ನನಗೆ ಹೇಗೆ ರಕ್ಷಣೆ ಮಾಡಬೇಕು ಅಂತ ಗೊತ್ತಾ? ಆಯ್ತು ಮಾಮ, ಆಯ್ತು. ಅಷ್ಟೇ ಅಲ್ಲ, ಇದರಿಂದ ಬಡ ಜನರ ಮಾನ ಪ್ರಾಣ ಶೀಲ ಹಾಗೂ ಸಿಂಧುಗಳ ಕಾಪಾಡ ದೊರೆಯಾಗಬೇಕು. ಆಯ್ತು ಮಾಮ. ಅಷ್ಟೇ ಅಲ್ಲ, ಈ ಕತ್ತಲ ಪ್ರಪಂಚದಲ್ಲಿ ಕಾಲಿಟ್ಟಿದೀಯ, ಯಾವತ್ತು ಮೈ ಮೇಲ್ಬೇಡ. ಮೈ ಮರ್ತ್ರೆ ನರ ಸತ್ತನ ಮಕ್ಕಳುಗಳೆಲ್ಲ ಆಗಿರ್ತಾರೆ. ಈ ಅಂಡರ್ವಾರ್ಡ್ ಅಂಡ್ರೆ ಬೇರೆ ಭದ್ರವಾಗಿರ್ಬೇಕು. ಆಯ್ತು ಮಾಮ, ಆಯ್ತು. ಆಯ್ತು ಮಾಮ, ಆಯ್ತು. ಇಂದಿನಿಂದ ಈ ನಿಮ್ಮ ಮಾತನ್ನು ಸಾಧಿಸಿಕೊಂಡು ನಡೆಸಿಕೊಡ್ತೇನೆ. ಅಂದು ಸಿಂಧೂರಿನ ಲಕ್ಷ್ಮಣ ತನ್ನಳಿಯ ನರಸ ಮಾತು ಕೊಟ್ಟು ನಡೆಸಿದಂತೆ ಇಂದು ನಾನು ಅದೇ ಮಾತನ್ನು ನಡೆಸಿಕೊಡ್ತೇನೆ. ಬಡವರ ಬಂಧುವಾಗಿ, ಧರ್ಮದ ಸಿಂಧುವಾಗಿ
ಸದಾ ಟೊಂಕು ಕಟ್ಟಿ ನಿಂತಿರುವ ನಿಮ್ಮ ಛಲದ ಕೀರ್ತಿಯನ್ನೇ ಈ ಆಕಾಶದತ್ತರೆ ಹಾರಿಸಿ ಬಡ ಜನರ ಮಾನ ಪ್ರಾಣ ಶೀಲ ಹಾಗೂ ಸಿಂಧೂರುಗಳ ರಕ್ಷಣೆಗಾಗಿ ನಿತ್ಯ ಸತ್ಯದ ತಲೆ ಮೇಲೆ ಕಾಲಿಟ್ಟು ಮೆರೆಯುವ ರೌಡಿಗಳಿಗೆ ರೌಡಿ ರಾಜನಾಗಿ ಬಡ ಜನರ ಮಾನ ಪ್ರಾಣ ಶೀಲ ಹಾಗೂ ಸಿಂಧೂರುಗಳ ರಕ್ಷಣೆಗೆ ತಂದೆಯಾಗಿ ಅಂದರೆ ಅವರ ಬಾಳಿಗೆ ಈ ನಿಮ್ಮ ಶ್ರೀ ಚರಣದ ಸೇವಕನಾಗಿ ಈ ನಿಮ್ಮ ಹೆಸರನ್ನು ಈ ನಾಡಿನ ಹೆಸರನ್ನಾಗಿ ನಾ ಮಾರ್ಪಡಿಸಿದ್ದರೆ ನಾನಿನ್ನ ಅಳಿಯ ಬೀರನೇ ಅಲ್ಲ. ಇದು ನಿಮ್ಮ ಪಾದದ ಆನೆಗೂ ಸತ್ಯ. ಸಂತೋಷ ವೀರ ಸಂತೋಷ. ಹೇಳಿ, ನೀ ನನ್ನ ಹಳಿಯನ್ನಾಗಿ ಸಿಗಬೇಕಾದ್ರೆ ನನಗೆ ಯಾವ ಜನ್ಮದ ಪುಣ್ಯವೋ ನಾ ಕಾಣಿ. ನಾ ಕಟ್ಟಿದ ಅಸಗೋಪ ರಕ್ಕಿನ ಕೆಲಸವಾಗಿ ಸದಾ ಬೇಕತ್ತರು ನಾಡಿನ ಜನತೆಗೆ ಸೇವೆ ಮಾಡಬೇಕೆಂಬ ನನ್ನ ಉಸಿರಿಗೆ ನೀನು ಉಸಿರಾಗಿ ಸದಾ ಬೇಸಿತ್ತರು ಅಂದಾಗ ಮಸರಿ ತುಂಬಿದ ಆರ್ಯರು ತಮ್ಮ ಹುಟ್ಟು ಮಗುವಿಗೆ ತಮ್ಮ ಹೆಸರು ಕರೆಯುವರು. ಶ್ರೀಮಂತ ಗರ್ಜಿಗೆ ಖುಷಿಯ ಬಡವರ ಬಾಳಿಗೆ ಹೆಗಲ ಕೊಟ್ಟು ಅವರ ಬಂದಿನಿಂದ ಬಡಿಸುವ ಬಾಂಧರಾಗಬೇಕು. ಶಾಂತ? ಹೌದು ಸ್ವಾಮಿ, ಹೌದು. ಹಾಗಂತ ಏನಾಯ್ತು, ನಡಿ ನನ್ನ ಮನೆಗೆ ಹೋಗೋಣ. ಮುಂದೆಂದು ಬಾಳಲು ಹೀಗೆ ಮಂದ ತುಂಬೆರನೆಂದು ಅತ್ತಿಗೆಯೇ ನಿನ್ನ ಬಾಳು ಬಂಗಾರವಾಗಲೆಂದು ಹಾರೈಸಿವೆ ನಾನೇ ದಿನ ಅತ್ತಿಗೆಯೇ ನಿನ್ನ ಬಾಳು ಬಂಗಾರವಾಗಲೆಂದು ಹಾರೈಸಿವೆ ನಾನೇ ದಿನ ಹಾರೈಸಿವೆ ನಾನೇ ದಿನ
Check it out. ನಡ್ರಿ ಊಟ ಮಾಡೋರಿ ಅಂತೆ ಇನ್ನೊಂದು ಪ್ರೇಮ ಲೋಕದ ಗೀತೆ ಆಡ್ತೀನಿ ನಾ. ಪ್ರೇಮ ಲೋಕದ ಗೀತೆ. ಪ್ರೇಮ ಗೀತೆ ನಮ್ಮ ತಮ್ಮ ತಮ್ಮ ಪ್ರೇಮ ಗೀತೆ ಆಡ್ದನು Check it out. ಹಾಡಕ್ಕ ಇನ್ನೊಂದು ಹಾಡು. ಅಲ್ಲೇ ಶಂಕರುಗ Come on. ನಮ್ಮ ತವರಿನ ಸಿರಿ ಪ್ರೀತಿ ನಮ್ಮ ತವರಿನ ಸಿರಿ ಪ್ರೀತಿ ನಮ್ಮ ತವರಿನ ಸಿರಿ ನಮ್ಮ ತವರಿನ ಸಿರಿ ಪಾಡುವ ನಮ್ಮ ಕೋಟಿ ಸರಿ ಅನ್ನ ನಮ್ಮ ಜೀವದ ಸಿರಿ ಅನ್ನ ನಮ್ಮ ಜೀವದ ಸಿರಿ ನಮ್ಮ ತವರಿನ ಸಿರಿ ನಮ್ಮ ತವರಿನ ಸಿರಿ ಯಪ್ಪ ಇದ್ರ ಶಾಕ್ತಿಗೆ ಯಪ್ಪ ದನಿ ಹೋಗೈತ್ ಮೊದ್ಲ Check it out. ಈ ಊರಿಗೆ ಬರ್ಬೇಕಾದ್ರೆ ದನಿ ಇಟ್ಕೊಂಡ್ ಬರ್ಬೇಕು ನಾನು Come on. ನಡ್ರಿ ಊಟ ಮಾಡೋರಂತೆ Check it out. ಹೋಗೋಣ ಬರ್ರಿ. ನೋಡಲ್ಲ ಮನೆ ಸಂಸ್ಕೃತಿ ಹಂಗದವ್ರಿ